ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಭರ್ತೃಹರಿ ಎನ್ನುವಂತಹ ಗ್ರಂಥದಿಂದ ನಾವು ಒಂದು ಶ್ಲೋಕವನ್ನು ನೋಡೋಣ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಜ್ಞಾನಂ ತು ತೇಷಾಂ ಅಧಿಕೋ ವಿಶೇಷಃ ಜ್ಞಾನೇನ ಹೀನಃ ಪಶುಭಿಃ ಸಮಾನಃ. ಇದರ ಅರ್ಥ ಏನಂತ ತಿಳ್ಕೊಳ್ಳೋಣ. ಆಹಾರ, ನಿದ್ರಾ, ಭಯ, ಮೈಥುನ ಈ 4 ಗುಣಗಳು ಪಶುಗಳಿಗೆ ಮತ್ತು ಮನುಷ್ಯನಿಗೆ ಇರುವಂತಹ ಗುಣಗಳು. ಅಂದರೆ ವಿಭಿನ್ನವಾದ ಗುಣ ಯಾವುದು ಅಂತಂದರೆ ಜ್ಞಾನಂ. ಅಂದರೆ ಪ್ರಾಣಿಗಳಲ್ಲಿ ವಿಶೇಷವಾದ ಪ್ರಾಣಿ ಯಾವುದು ಅಂದರೆ ಮನುಷ್ಯ ಪ್ರಾಣಿ. ಅಂದರೆ ಅದರಲ್ಲಿ ವಿಶೇಷತೆ ಇರಬೇಕಲ್ಲ. ಯಾವುದು ಅಂತಂದರೆ ಅದು ಜ್ಞಾನ ಮಾತ್ರ ಅಂತ ಹೇಳ್ತಾರೆ. ಆಹಾರ, ನಿದ್ರಾ, ಭಯ, ಮೈಥುನ ಇವೆಲ್ಲವೂ ಪ್ರಾಣಿಗಳಿಗೆ ಮನುಷ್ಯನಿಗೆ ಸರಿಸಮಾನ. ಅಂದರೆ ಅದರಲ್ಲಿ ವ್ಯತ್ಯಾಸವೇನಿಲ್ಲ. ಪ್ರಾಣಿಯು ಆಹಾರವನ್ನು ಸೇವನೆ ಮಾಡುತ್ತೆ, ಮನುಷ್ಯನು ಆಹಾರ ಸೇವನೆ ಮಾಡ್ತಾನೆ. ಅದರಲ್ಲಿ ಸಸ್ಯವರ್ಗ, ಪ್ರಾಣಿವರ್ಗ ಅಂದರೆ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಪ್ರಾಣಿಗಳಲ್ಲಿಯೂ ಇದೆ, ಮನುಷ್ಯರಲ್ಲಿಯೂ ಇದೆ. ನಿದ್ರೆ, ಪ್ರಾಣಿಯೂ ನಿದ್ರೆ ಮಾಡುತ್ತೆ, ಮನುಷ್ಯನೂ ನಿದ್ರೆ ಮಾಡ್ತಾನೆ. ಭಯ, ಮನುಷ್ಯನಿಗೂ ಭಯ ಇದೆ, ಪ್ರಾಣಿಗಳಿಗೂ ಭಯ ಇದೆ. ಆಮೇಲೆ ಮೈಥುನಂಚ ಅಂದರೆ ಸೆಕ್ಸ್ ಮಾಡೋದು. ಪ್ರಾಣಿಗಳು ಸೆಕ್ಸ್ ಮಾಡ್ತವೆ, ಮನುಷ್ಯನೂ ಸೆಕ್ಸ್ ಮಾಡ್ತಾನೆ. ಯಾವುದು ವಿಶೇಷತೆ ಇಲ್ಲ ಅದರಲ್ಲಿ. ಇದರ ಹೊರತಾಗಿ ಯಾವುದು ಮನುಷ್ಯನಲ್ಲಿ ವಿಶೇಷವಾಗಿರುವಂತಹದ್ದು ಯಾವುದು ಅಂತ ಕೇಳಿದ್ರೆ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನ ಒಂದೇ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಇರುವಂತಹ ವ್ಯತ್ಯಾಸ. ಮನುಷ್ಯನಿಗೆ ಜ್ಞಾನ ಅನ್ನುವಂಥದ್ದು ಹೆಚ್ಚಿಗೆ ಇದೆ, ಪ್ರಾಣಿಗಳಿಗೆ ಸ್ವಲ್ಪ ಕಮ್ಮಿ ಇದೆ. ಜ್ಞಾನ ಇಲ್ಲ ಅಂತಲ್ಲ, ಸ್ವಲ್ಪ ಜಾಸ್ತಿ ಇದೆ, ಕಮ್ಮಿ ಇದೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ವಿಶೇಷತೆ ಮನುಷ್ಯನಲ್ಲಿ ಇರೋದ್ರಿಂದ ಈ ಶ್ಲೋಕದಲ್ಲಿ ಅದನ್ನು ಹೇಳ್ತಾನೆ. ಪಶುಭಿಃ ಸಮಾನಃ ಅಂದರೆ ಈ ಜ್ಞಾನ ಒಂದು ಇಲ್ಲದೇ ಇದ್ದರೆ ಮನುಷ್ಯನಿಗೆ ಪ್ರಾಣಿಗಳ ಸೇಮ್ ಪ್ರಾಣಿಗಳೇ, ಮತ್ತಿನ್ನೇನು ವ್ಯತ್ಯಾಸ ಏನಿಲ್ವಲ್ಲ. ಮನುಷ್ಯನಿಗೆ ಪ್ರಾಣಿಗಳಿಗೆ ವ್ಯತ್ಯಾಸ ಇರೋದು ಜ್ಞಾನ ಒಂದೇ. ಆ ಜ್ಞಾನವೇ ಇಲ್ಲ ಅಂದರೆ ಅವನು ಸಹಿತ ಒಂದು ಪ್ರಾಣಿ. ಹಸುವಿನ ಹಾಗೆ, ಹುಲಿಯ ಹಾಗೆ, ಕರಡಿಯ ಹಾಗೆ ವ್ಯತ್ಯಾಸವೇ ಇಲ್ಲ ಅದರಲ್ಲಿ. ಅಂದರೆ ಜ್ಞಾನ ಒಂದು ಇಲ್ಲ ಅಂದರೆ ಪ್ರಾಣಿಗಳಿಗೆ ಮನುಷ್ಯನಿಗೆ ವ್ಯತ್ಯಾಸವೇ ಇಲ್ಲ. ಅದು ಮನುಷ್ಯನಿಗೆ ಜ್ಞಾನ ಇರಬೇಕು, ಆವಾಗ ಮಾತ್ರ ವ್ಯತ್ಯಾಸವನ್ನು ಹೇಳ್ಬೋದು. ಮನುಷ್ಯ ಇದು ಒಂದು ಮನುಷ್ಯ ಪ್ರಾಣಿ ಅಂತ ಹೇಳ್ಬೋದು. ಅಂದರೆ ವಿಭಿನ್ನವಾದಂತಹದ್ದು ಅಂತ ಹೇಳ್ತಾರೆ ಇಲ್ಲಿ. ಆ ರೀತಿಯಲ್ಲಿ ಭರ್ತೃಹರಿ ಎನ್ನುವಂತಹ ಒಂದು ಗ್ರಂಥದಲ್ಲಿ, ಈ ಗ್ರಂಥದಲ್ಲಿ ಈ ಶ್ಲೋಕವನ್ನು ಅದ್ಭುತವಾಗಿ ಹೇಳ್ತಾರೆ. ತೇಷಾಂ ಅಧಿಕೋ ವಿಶೇಷಃ, ವಿಶೇಷತೆ ಇರುವಂತಹದ್ದೇ ಅದರಲ್ಲಿ. ಅದೇ ಇಲ್ಲ ಅಂದರೆ ಪ್ರಾಣಿಗಳಿಗೆ ಮನುಷ್ಯನಿಗೆ ವ್ಯತ್ಯಾಸ ಇಲ್ಲ ಅಂತ ಅಂದರೆ ಮನುಷ್ಯನೂ ಸಹಿತ ಪಶುಭಿಃ ಸಮಾನಃ, ಪಶುವಿನ ಹಾಗೆ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಈ ಒಂದು ವರ್ತನೆಯೂ ಸಹಿತ ಪ್ರಾಣಿಗಳ ಥರನೇ ಇರುತ್ತೆ. ಜ್ಞಾನ ಇಲ್ಲ ಅಂದರೆ, ಜ್ಞಾನ ಇಲ್ಲದೇ ಇರುವಂತಹದ್ದು ಸಹಿತ ಪಶುಭಿನ ವರ್ತನೆ, ಪ್ರಾಣಿಗಳ ವರ್ತನೆ ಹಾಗೆ ಇರುತ್ತೆ ಅವರದು. ಜ್ಞಾನಹೀನರು ಇರ್ತಾರಲ್ಲ, ಜ್ಞಾನ ಇಲ್ಲದೇ ಇರುವಂಥವರು, ಅವರ ವರ್ತನೆ, ನಡೆ, ನುಡಿ ಎಲ್ಲವೂ ಸಹಿತ ಪ್ರಾಣಿಗಳ ಥರನೇ ಇರುತ್ತೆ. ಪ್ರಾಣಿಗಳಿಗೆ ಅವರಿಗೆ ವ್ಯತ್ಯಾಸವೇನೂ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಜ್ಞಾನವಂತರಾಗಿದ್ದರೆ ಮಾತ್ರ ಅವರು ಮನುಷ್ಯರಾಗಿರ್ತಾರೆ. ಇಲ್ಲ ಅಂದರೆ ಅವರನ್ನೂ ಸಹಿತ ಪ್ರಾಣಿ ವರ್ಗಕ್ಕೆ ಸೇರಿಸಲಾಗತ್ತೆ. ಯಾಕೆಂದರೆ ಜ್ಞಾನ ಇಲ್ಲ ಅಂದರೆ ಅದು ಸಹಿತ ಪ್ರಾಣಿ ವರ್ಗಕ್ಕೆ ಸೇರಿಸಲಾಗತ್ತೆ. ಮನುಷ್ಯ ಅಂತ
ವಿಭಿನ್ನತೆ ಅದರಲ್ಲಿ ಇರೋದಿಲ್ಲ ಅಂತೆ. ಎಷ್ಟು ಅದ್ಭುತವಾಗಿದೆ ಶ್ಲೋಕ ಅಲ್ವಾ? ಅಂದರೆ ನೋಡಿ, ವಿಭಿನ್ನತೆ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ವಿಭಿನ್ನತೆ ಹೇಗೆ ಅಂತಂದರೆ, ಅಂಥ ಒಂದು ಪ್ರಾಣಿಯ ವರ್ತನೆಯನ್ನು ನಾವು ಬಿಡಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜ್ಞಾನವಿಂದ ಜ್ಞಾನಮೇವ ಮೋಕ್ಷ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಜ್ಞಾನದಿಂದಲೇ ಎಲ್ಲವನ್ನು ನಾವು ಪಡೆದುಕೊಳ್ಳುವಂತಹದ್ದು. ಜ್ಞಾನ ಇಲ್ಲ ಅಂದರೆ ಎಲ್ಲವೂ ಶೂನ್ಯವಾಗತ್ತೆ. ಅದಕ್ಕೋಸ್ಕರವಾಗಿ ಜ್ಞಾನವೇ ವಿಶೇಷ ಆಗಿರೋದ್ರಿಂದ, ಅದು ಮನುಷ್ಯನಿಗಿರೋದ್ರಿಂದ ಅದಕ್ಕೆ ಮನುಷ್ಯ ವಿಶೇಷವಾಗಿರುವಂತಹದ್ದು. ಮನುಷ್ಯ ಎಲ್ಲಿ ವಿಶೇಷವಾಗ್ತಾನೆ ಅಂದರೆ ಜ್ಞಾನದಿಂದ ವಿಶೇಷವಾಗ್ತಾನೆ. ಜ್ಞಾನ ಅವನಲ್ಲಿ ಇದೆ. ಅದಕ್ಕೋಸ್ಕರ ಮನುಷ್ಯ ಶ್ರೇಷ್ಠವಾದ ಪ್ರಾಣಿ ಅಂತ ಕರೀತಾರೆ. ಮನುಷ್ಯ ವಿಶೇಷವಾದಂತಹ ಪ್ರಾಣಿ ಯಾಕಾಗ್ತಾನೆ ಅಂತಂದರೆ ಅವನಲ್ಲಿ ಜ್ಞಾನ ಇರೋ ಕಾರಣದಿಂದ. ಆ ಜ್ಞಾನ ಇಲ್ಲ ಅಂತ ಆದರೆ ಅವನು ಹೇಗೆ ವಿಶೇಷ ಪ್ರಾಣಿ ಆಗ್ತಾನೆ? ಅವನು ಆಗೋದಿಲ್ಲ. ಅವನು ಅವನ ಮನುಷ್ಯ ವಿಶೇಷವಾದಂತಹದ್ದು ಅಂತ ಹೇಳೋದ್ರಲ್ಲಿ ಅರ್ಥವೇ ಇರೋದಿಲ್ಲ. ಅವನ ವಿಶೇಷತೆ ಅವನಲ್ಲಿ ಇಲ್ವಲ್ಲ, ಜ್ಞಾನ ಅನ್ನೋದು ಇಲ್ವಲ್ಲ, ಅದಕ್ಕೋಸ್ಕರ ಅವನು ವಿಶೇಷ ಅಲ್ಲ. ಎಲ್ಲ ಪ್ರಾಣಿಗಳ ಹಾಗೆ ಅವನು, ಬೇರೆ ವ್ಯತ್ಯಾಸವೇ ಇಲ್ಲ ಅಂತ ಭರ್ತೃಹರಿಯ ಒಂದು ಈ ಗ್ರಂಥದಲ್ಲಿ, ಭರ್ತೃಹರಿ ಅನ್ನುವಂಥ ಗ್ರಂಥದಲ್ಲಿ ಇದನ್ನು ಅದ್ಭುತವಾಗಿ ಹೇಳಿದ್ದಾರೆ. ಎಲ್ಲರೂ ಸಹಿತ ಇಂಥ ಒಂದು ವಿಶೇಷವಾದಂತಹ ಒಂದು ಶ್ಲೋಕ, ಅದ್ಭುತವಾದಂತಹ ಒಂದು ಅದರಲ್ಲಿ ಅರ್ಥಗರ್ಭಿತವಾದಂತಹ ಶ್ಲೋಕವನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಜ್ಞಾನವನ್ನು ಸಂಪಾದನೆ ಮಾಡಿ. ಪ್ರಾಣಿಗಳ ಹಾಗೆ ಇರೋದು ಬೇಡ. ಎಲ್ಲರೂ ಸಹಿತ ಪ್ರಾಣಿಗಳ ರೀತಿಯಲ್ಲಿ ವರ್ತನೆ ಮಾಡೋದನ್ನು ಬಿಟ್ಟು ಮನುಷ್ಯರ ರೀತಿಯಲ್ಲಿ ವರ್ತನೆ ಮಾಡೋದನ್ನು ಕಲಿತ್ಕೊಳ್ಳಿ. ಎಲ್ರಿಗೂ ಸಹಿತ ದೇವರು ಅಂತಹ ಒಂದು ಒಳ್ಳೆಯ ಒಂದು ಸೌಭಾಗ್ಯ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಎಲ್ರಿಗೂ ನಮಸ್ಕಾರ.